ಸರಿ ಅಂತ ಹೇಳ್ತಾ ಇದೀನಿ ನೀನು ಸರಿ ಅಂತ ಹೇಳ್ತಿದ್ಯ ನೀನು ನಾನು ಒಪ್ಕೊಂಡಿದ್ದೀನಿ ನಾನು ತಪ್ಪು ಅಂತ ನೀನು ಅಷ್ಟು ಮಿಸ್ಸು ಕ್ಯಾಮ್ರಾ ಆಫ್ ಆಯ್ತೋ ಆನ್ ಆಯ್ತೋ ಗೊತ್ತಿಲ್ಲ ಯಪ್ಪ ನಾನು ಸೈಕೆ ಆಗೋದೆ ಗುರು ಹಂಗ ಬರೋದು ಇಲ್ಲಿ ಇವತ್ತು ಮಂಗಳವಾರ ಸೊ ನಾನು ಸೋಮವಾರ ಬಂದಿದ್ದು ಸೊ ಆಲ್ರೆಡಿ ಓದ್ ವಿಡಿಯೋದಲ್ಲಿ ನೋಡಿದ್ದೀರಾ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದೆ ಮಾರ್ನಿಂಗ್ ಹೋಗೋಕ್ಕಾಗಲಿಲ್ಲ ಮಧ್ಯಾಹ್ನ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಬಂದು ವಾಚಲ್ಲಿ ಗುರು ಒಳಗಡೆ ಹೋಗ್ಬಿಟ್ಟೈತೆ ಏನು ಹೇಳಿ ಸೂಪರ್ ಅಲ್ಲ ಇವಾಗ ಟೈಮ್ ಬಂದು 1:30 ಚನ್ನರಾಯಪಟ್ಟಣದಿಂದ ಬಿಟ್ಟಿದ್ದ ಇದ್ದೀವಿ ಸೊ ಹೇಳ್ದಂಗೆ ಮಂಗಳೂರು ಉಡುಪಿ ಆ್ಯಕ್ಚುಲಿ ನಾನು ಇವಾಗ ಪ್ಲ್ಯಾನ್ ಮಾಡಿರೋದು ಬಂದು ಅವಾಗಲೇ ಹೇಳಿದೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಇವಾಗ ಡೈರೆಕ್ಟ್ ನಾವು ಉಡುಪಿಗೆ ಹೋಗ್ತೀವಿ ಸೊ ಇಲ್ಲಾಂದರೆ ಇಲ್ಲ ಮಂಗ್ಳೂರಿಗೆ ಹೋಗ್ಬೇಕು ಇಲ್ಲ ಉಡುಪಿಗೆ ಹೋಗ್ಬೇಕು ಎರಡರಲ್ಲೂ ಒಂದು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಫೈನಲಿ ಉಡುಪಿಗೆ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಸೊ ಉಡುಪಿ ಕುಂದಾಪುರ ಆಮೇಲೆ ಕೊಲ್ಲೂರು ಹಂಗೆ ದೇವಸ್ಥಾನ ಟೆಂಪಲ್ಸು ಆಮೇಲೆ ಪ್ಲೇಸ್ಗಳು ನೋಡಿಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಬಿಡ್ತಾ ಇದ್ದೀವಿ ನೋಡೋಣ ಪೆಟ್ರೋಲ್ ಬೇರೆ ಕಮ್ಮಿ ಐತೆ ಅಲ್ಲೋಗಿ ಪೆಟ್ರೋಲ್ ನಮಸ್ಕಾರ ಗುರು ನೋಡಿ ತ್ರಿಬಲ್ ರೈಡಿಂಗ್ ಮಾರ್ನಿಂಗ್ ತೊಗೊಂಡೋಗಿದ್ದು ಆ ಟೈಮಲ್ಲಿ ಫ್ಯೂಯಲ್ ಅಪ್ ಮಾಡಿಸೋನೆ ಅಣ್ಣ ಫ್ಯೂಯಲ್ ಹಾಕ್ಸ್ಬೇಕು ಇದಕ್ಕೆ ಹಾಂ 2 ಪಾಯಿಂಟ್ ಐತೆ 40 ಕಿಲೋಮೀಟ್ರ್ ತೋರಿಸ್ತೈತೆ ಸರಿ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಉಡುಪಿ ಆ ಸೈಡ್ ಹೋಗಬೇಕಲ್ಲಪ್ಪ ಎಷ್ಟು ಚೆನ್ನಾಗಿರುತ್ತೆ ಲೊಕೇಶನು ನಾವು ಹೋದಾಗ ಊಟಿ ಸೈಡ್ ಹೋದಾಗಲೂ ಪ್ಲ್ಯಾನ್ ಮಾಡಿದ್ದು ಸೊ ಅದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಇದು ಏನಂತಾರಪ್ಪ ಆ್ಯಂಗಲ್ ಯಾವಾಗ ಬರುತ್ತೆ ಹೆಂಗೆ ಬರ್ತೈತೆ ಗೊತ್ತಿಲ್ಲ ಸ್ವಲ್ಪ ಒಂಚೂರು ಚೇಂಜಸ್ ಮಾಡಿಕೊಂಡೆ ತಿರ್ಗಾ ನೋಡಬೇಕು ಹೆಂಗೆ ಬರ್ತೈತೆ ಏನೋ ಅಂತ ಗೊತ್ತಿಲ್ಲ ನೋಡಿಬಿಟ್ಟು ಅಕಸ್ಮಾತ್ ಸರಿ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋತೀನಿ ವಿಂಡ್ ಬ್ಲೇಸ್ ಕಡಿಮೆ ಆಗಿದೆ ಮುಂಚೆ ಥರ ಅಷ್ಟು ಬರ್ತಲ್ಲ ಹೆಂಗೆಂಗೋ ಮಾಡಿ ಅಜೀಬ್ ಮಾಡಿ ಹೆಂಗೋ ನೀಟಾಗಿ ಮಾಡ್ಕೊಂಡಿದ್ದೀನಿ ಏನು ಹೇಳಿ ಇದು ಸ್ವಲ್ಪ ನೀರು ಹೋಗೈತೆ ನೋಡಿ ಅದು ಕ್ಯಾಬ್ ಚೇಂಜ್ ಮಾಡಿದಾಗ ಅದೊಂದು ಸ್ವಲ್ಪ ಕರೆಕ್ಟಾಗಿ ಹಾಕ್ಬೇಕಿತ್ತು ಅವನು ಕರೆಕ್ಟಾಗಿ ಹಾಕಿಲ್ಲ 300 ಕಿಲೋಮೀಟ್ರ್ ಅನ್ಕೊಳ್ಳಿ 270 ಬರುತ್ತೆ ನನ್ನ ಪ್ರಕಾರ ಹೋಗೋಣ ಮಂಗಳೂರು ಸೈಡ್ಗೆ ಹೋಗೋಣ ಅಂದ್ಕೊಂಡು ಮಂಗಳೂರು ಇಲ್ಲ ಒಂದು ಕಡೆ ಮಾಡಬೇಕು ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡ್ಕೊಂಡು ಇಬ್ರು ಉಡುಪಿ ಕುಂದಾಪುರ ಹಂಗೆ ಒಂದು ರೌಂಡ್ ಬಂದು ಏನೇನೋ ಫಾಲ್ಸ್ಗಳಿದ್ದಾವೆ ಬೇಜಾನು ಸೊ ಆ ಥರ ರೂಟು ನೋಡ್ಕೊಂಡು ಹೋಗೋಣ ಅಂತ ನೋಡೋಣ ರೂಟ್ಗಳು ಯಾವ್ಯಾವ ಥರ ಅಡ್ವೆಂಚರ್ ಇದೆ ಲಾಸ್ಟ್ ಟೈಮ್ ಥರ ಇನ್ನೂ ಕೇರ್ಫುಲ್ಲಾಗಿ ಓಡಿಸ್ತೀನಪ್ಪ ದೇವ್ರಿ ಲಾಸ್ಟ್ ಟೈಮ್ ಥರ ಎಲ್ಲ ಲಾಸ್ಟ್ ಟೈಮ್ ಅಂತೂ ಕೇಳಲೇಬೇಡಿ ಫಸ್ಟ್ ಟೈಮ್ ಬೇರೆನಾ ನನಗೆ ಥರ ವಿಚಿತ್ರ ಆಗೋಗಿದೆ ಸೊ ಬನ್ನಿ ಹೋಗೋಣ ಅಕ್ಸೆಸರೀಸ್ ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡಿದ್ದಾನೆ ನಾನು ಹಿಂದೆ ಬ್ಯಾಗಲ್ಲಿ ಯಾಕಂದರೆ ಇಬ್ಬರೇ ಅಲ್ವಾ ನಾವು ಜಾಸ್ತಿ ಬಟ್ಟೆ ಅಂತ ಕ್ಯಾರಿ ಮಾಡ್ತಲ್ಲ ಗುರು ಸುಮ್ಮನೆ ಕ್ಯಾರಿ ಮಾಡ್ಕೊಂಡು ಹೋಗೋದು ಸುಮ್ಮನೆ ಮೈಲೇಜ್ ವೇಸ್ಟು ವೆಯ್ಟ್ಗೆ ನಾವು ಅದಕ್ಕೆ ಜಾಸ್ತಿ ಕ್ಯಾರಿ ಏನು ಮಾಡ್ಕೊಂಡಿಲ್ಲ ಎಷ್ಟು ಬೇಕೋ ಅಷ್ಟು ಅಗತ್ಯ ಮಾತ್ರ ತೊಗೊಂಡಿದ್ದೀವಿ ನೀವು ಅಷ್ಟೇ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಸುಮ್ಮನೆ ನೋಡಿ ನಾವು ಹಿಂಗೆ ಇದು ಜಾಕೆಟ್ ಬಿಟ್ಟರೆ ಬೇರೆ ಏನು ಹಾಕೋದೇ ಇಲ್ಲ ಅಲ್ಲಿ ಓಡಾಡಿದ್ರೆ ಒಂದು 2-3 ಟೀ ಶರ್ಟ್ ತೊಗೊಂಡಿದ್ದು ಅದು ಬಿಟ್ಟರೆ ಜಾಸ್ತಿ ತೊಗೊಂಡೇ ಇಲ್ಲ ನೀವು ಅಷ್ಟೇ ಸುಮ್ಮನೆ ಎಲ್ಲ ತುಂಬ್ಕೊಂಡೋಗಿ ತುಂಬ್ಕೊಂಬರೋವೆಲ್ಲ ಏನು ಮಾಡಬೇಡಿ ಅವಶ್ಯಕತೆ ಇದ್ದದ್ದು ಮಾತ್ರ ತೊಗೊಳ್ಳಿ ಬಿಸಿಲು ಬಂದಿದೆ ಒಳ್ಳೆ ಕ್ವಾಲಿಟಿ ಬರ್ತೈತೆ ಅಂತ ಅಂದ್ಕೊಂಡಿದ್ದೀವಿ ವಿಡಿಯೋ ಲೆಫ್ಟು ಧರ್ಮಸ್ಥಳ ಮಂಗಳೂರು ಉಡುಪಿ ಸೈಡ್ ಇಲ್ಲಿ ಲೆಫ್ಟ್ ಹೈವೇ ಎತ್ಬಿಟ್ರೆ ಕಣ್ಣು ಮುಚ್ಕೊಂಡು ಹೊಡೆದು ಬಿಡ್ಬೋದು ನಾನ್ ಸ್ಟಾಪ್ ಎಲ್ಲೂ ನಿಲ್ಸೋಕೆ ಹೋಗಲ್ಲ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡೆಲ್ಲ ಸೀನೇ ಇಲ್ಲ ನಾವೇನು ಗೊತ್ತಾ ಅದಕ್ಕೆ ಲೊಕೇಶನ್ ನಾವು ತುಂಬ ಒಂದು ಸೈಡ್ ಹೋಗ್ಬಿಟ್ಟು ಅಲ್ಲಿನ ಎಕ್ಸ್ಪ್ಲೋರ್ ಮಾಡ್ತೀವಿ ನಾವು ಯಾವಾಗಲೂ ಹಂಗೇನೆ ರೈಡ್ ಮಾಡೋದು ಸುಮ್ಮನೆ ಎಲ್ಲ ಇದು ಅಲ್ಲೊಂದು ಇಲ್ಲೊಂದು ಹಂಗೆ ನೋಡಲ್ಲ ಒಂದು ಉಡುಪಿಗೆ ಹೋದ್ವಾ ಒಂದು ಮಂಗಳೂರಿಗೆ ಹೋದ್ವಾ ಅಲ್ಲಿರೋ ನಿಯರ್ ಬೈ ಅಲ್ಲಿ ನೇಚರು ಅಲ್ಲಿದು ಅದನ್ನ ಥರ ರೈಡ್ ಮಾಡಿ ಸುಮ್ಮನೆ ನೀವು ಅದು ಎಲ್ಲ ವೇಸ್ಟ್ ಅದು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಹೋಗ್ತೀರಾ ಒಂದು ಸ್ಟೇ ಮಾಡ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಎಲ್ಲೆಲ್ಲಿದೆ ಏನೇನು ಹತ್ರ ಅದೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ನಾವು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು ನೋಡೋಣ ಹೆಂಗೆ ಆಗುತ್ತೆ ಏನು ಕತೆ ಅಂತ ಸ್ಪೀಡ್ ಇರಲ್ಲ ಸ್ಪೀಡ್ ಇಲ್ಲ ಅಲ್ಲ ಸ್ಪೀಡ್ ಇಲ್ವಾ ನಾರ್ಮಲ್ ಆಯಿತು ನಾರ್ಮಲ್ ಹಾಕಿ ಫುಲ್ ಟ್ಯಾಂಕ್ ಮಾಡೋಣ 12 ಅಲ್ಲ ಮೊದಲೇ 1 ಲೀಟ್ರ್ ಏನೋ ಇರ್ತದೆ ಅನ್ಕೋತೀನಿ ಸಾಕು ಬಿಡಿ
2 ಲೀಟ್ರ್ ಇತ್ತೇನೋ ಅನಿಸುತ್ತೆ. ನೋಡಿ ಇದೊಂದು ಪ್ರಾಬ್ಲಮ್ಮು. ಇವಾಗ ನಮಗೆ ಬೇಕಾಗಿರೋ ಸ್ಪೀಡು ಎಲ್ಲಪ್ಪ ಸಿಗುತ್ತೆ ಇಲ್ಲಿ. ಈಗ ಏನು ಮಾಡೋದು ಹೇಳಿ? BS3 ಇಟ್ಟಿರೋ ಗಾಡಿ ಏನು ಕಷ್ಟ, ಬೇರೆ ಯಾರಿಗೂ ಬೇಡ. ಏನು ಹೇಳಿ, ಇದು 11 ಲೀಟ್ರ್ ಅಲ್ವಾ, 12 ಲೀಟ್ರ್ ಅಂದ್ಬಿಟ್ಟೆ. 11 ಲೀಟ್ರ್ ಫ್ಯೂಯಲ್ ಟ್ಯಾಂಕು ಕೆಪಾಸಿಟಿ. ಟೋಟಲ್ ಎಷ್ಟು ಲೀಟ್ರ್ ಹಾಕ್ಸಿದ್ದೀನಿ ಅಲ್ಲಿ? 9 ಲೀಟ್ರ್ ಅಂದ್ಕೊಳ್ಳಿ. 9 ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ದೀನಿ. ಇವಾಗ ನಾಳೆ ಅನೀತೈತೆ ಗುರು ಮಳೆ. ಬನ್ನಿ ಹೋಗೋಣ. ಸಕಲೇಶ್ಪುರದ ಮೇಲೆ ಹೋಗ್ತಾಯಿದ್ವಿ. ಸಕಲೇಶ್ಪುರ. ಸೊ ರೂಟ್ ಬಂದು ಸಕಲೇಶ್ಪುರ, ಗುಡ್ಲುಪೇಟೆ ಆ ಸೈಡು ಹೋಗ್ತಾ ಇರೋದು ನಾವು ಇವಾಗ. ಕುಂದಾಪುರ, ಡೈರೆಕ್ಟ್ ಕುಂದಾಪುರ ಇಲ್ಲ ಉಡುಪಿ, ಎಲ್ಲಾದರೂ ಒಂದು ಕಡೆ ಸ್ಟೇ ಆಗೋದು, ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ನೋಡೋಣ. ಒಳ್ಳೊಳ್ಳೆ ಪ್ಲೇಸ್ ಲಾಸ್ಟ್ಗಿಂತ ಈ ಸಲ ಮಾತ್ರ ಒಳ್ಳೊಳ್ಳೆ ಪ್ಲೇಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ನಿಮಗೆ. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಅಂತಲೇ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಾನು ಆಲ್ರೆಡಿ ಎಲ್ಲ ನೋಡ್ಕೊಂಡಿದ್ದೀನಿ, ಏನು ಕತೆ ಅಂತ. ಸೊ ನೋಡ್ತಾ ಇರಿ. ಇವಾಗ ಟೈಮ್ ಬಂದು ಇವಾಗ ಕರೆಕ್ಟಾಗಿ 2 ಗಂಟೆಗಳು, 1 ಅವರ್ 1.5 ಅಲ್ಲ, ಹಾಫ್ ಆನ್ ಅವರ್ ಆಯಿತು. ಒಳ್ಳೆ ರೋಡ್ ಮಾತ್ರ ಪೀಸಾಗೈತೆ. ಒಳ್ಳೆ ಕ್ರೂಸಲ್ಲಿ ಹೋಗ್ತಾ ಇದ್ವಿ. ನಮ್ಮ ಅಣ್ಣ ಅಲ್ಲಿ ಹೋಗ್ತಾವೆ ನೋಡಿ, ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ದೀವಿ. ಒಳ್ಳೆಯದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಯಾಕೆ ಗೊತ್ತು ಯಾವ ಗಾಚಾರ ಹೆಂಗಿರುತ್ತೆ ಅಂತ. ಸೊ ನಿಮ್ಮ ಸೇಫ್ಟಿ ನಿಮ್ಮ ಒಳ್ಳೆಯದು, ಏನಂತೀರಾ? ಮಹೇಂದ್ರ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಹೆಂಗೆ ಹೋಗ್ತಾಯಿತ್ತು ನೋಡಿ. ಸಕ್ಕತ್ತಾಗಿದೆ ಅಲ್ಲ ಕಾರು. ಚಿಂದಿ ಗುರು, ಹೆಂಗಿದೆ ಗುರು. ನನಗಂದು ಹೆವಿ ಇಷ್ಟ ಆಯಿತು. ಒಸಿ ನೋಡಲ್ಲ ಕಾರ್ ಮಾತ್ರ ಅದನ್ನು. ಏನು ಹೇಳಿ, ರೂಟು ಇದು ಮಂಗ್ಳೂರ್ಗೆ ಹೋಗ್ತೀವಲ್ಲ, ಆ ರೂಟಲ್ಲಿ ಇನ್ನೂ ರೋಡೆಲ್ಲ ಅಷ್ಟೇ ಅಂತ ಹೇಳ್ತಾಯಿದ್ರು. ಏನೋ ಗೊತ್ತಿಲ್ಲ ಯಾವ ಥರ ಇದೆ ಏನು ಅಂತ. ಇಲ್ಲೂ ಆಲ್ರೆಡಿ ನಮಗೆ ದರ್ಶನ ಆಗ್ತಾಯಿದೆ. ರೋಡ್ ಏನಷ್ಟು ಕಷ್ಟ ಅಂತ ಅನ್ನಿಸ್ತೈತೆ. ನೋಡೋಣ ಯಾವ ಥರ ರೋಡ್ಗಳಿದ್ದಾವೆ, ಏನು ಕತೆ ಗೊತ್ತಿಲ್ಲ ನನಗಂತೂ. ಯಾವ ಥರ ವೆದರು, ಯಾವ ಥರ ರೋಡ್ಗಳು ಯಾವ ಥರ ಇದ್ದಾವೆ. ತುಂಬ ಘಾಟ್ ಸೆಕ್ಷನ್ ಅಂತೆ. ನೋಡೋಣ. ಘಾಟ್ ಸೆಕ್ಷನ್ ಹೊಡಿಯೋಕ್ಕೆ ಚೆಂದನೇ, ಬಟ್ ಆದರೂ ತುಂಬ ರಿಸ್ಕ್ ಜಾಸ್ತಿ. ಏನು ಹೇಳಿ, ನೋಡಬೇಕು ಯಾವ ಥರ ರೋಡ್ಗಳವೆ ಅಂತ. ತುಂಬ ಇನ್ನೂ ರೆಡಿ ಮಾಡ್ತಾ ಇದ್ದಾರಂತೆ. ಉಡುಪಿ ಸೈಡೆಲ್ಲ ನಾನು ತುಂಬ ಜನ ನೋಡಿದ್ದೀನಿ. ವರ್ಸ್ಟ್ ರೋಡು ಅಂತ ಹೇಳ್ತಾಯಿದ್ರು. ನೋಡಬೇಕು ಯಾವ ಥರ ರೋಡ್ ಇದೆ ಅಂತ. ಪೀಸಾಗಿದೆ ವಾತಾವರಣ, ಸಕ್ಕತ್ತಾಗಿದೆ. ನಮ್ಮ ಅದೃಷ್ಟಕ್ಕೆ ಮಳೆ ಇಲ್ಲ, ಅದೊಂದು ನೆಮ್ಮದಿಯಾದ ವಿಷಯ. ಸಕಲೇಶ್ಪುರದಲ್ಲೂ ಸೂಪರ್ ಪ್ಲೇಸ್ಗಳು ಇದ್ದಾವೆ. ಅದನ್ನು ಒಂದಿನ ಯಾವ್ದಾರು ಎಕ್ಸ್ಪ್ಲೋರ್ ಮಾಡಬೇಕು. ಒಂದಿನ ಯಾವತ್ತಾರು ಸಕಲೇಶ್ಪುರದಲ್ಲೇ ಜಾಸ್ತಿ ಎಸ್ಟೇಟು, ಫಾರ್ಮ್ ಹೌಸು. ಇನ್ನೇನು ಸಿಟಿ ಒಳಗೆ ಎಂಟ್ರಿ ಆಗ್ತೀವಿ. ಸಕಲೇಶ್ಪುರ ಮೋಸ್ಟ್ಲಿ ಸಿಟಿ ಒಳಗೆ ಎಂಟ್ರಿ ಆಗ್ಬೋದು ಅನ್ಕೋತೀನಿ. ನಾನು ಯಾವತ್ತೂ ಹೋಗಿಲ್ಲ ಗುರು. ನೋಡಿ ಏನು ಸಕಲಾಗಿ ಕಾಣ್ತೈತೆ ಗುರು. ಇಲ್ಲಿ ಬೆಟ್ಟ, ಆ್ಯಕ್ಚುಲಿ ಆ ಬೆಟ್ಟದ ಮೇಲೆ ಮನೆ ಕಟ್ಕೊಂಡ್ಬಿಟ್ಟವ್ರೆ. ಫುಲ್ ಬೆಟ್ಟದ ಮೇಲೆ ಮನೆ ಕಟ್ಟವ್ರೆ, ಹಂಗೆ ಅನಿಸ್ತೈತೆ ನೋಡಿ. ಅಲ್ಲೆಲ್ಲ ಹೆಂಗಿದೆ ನೋಡಿ. ಯಾಪ ಏನು ಹೇಳಿ, ಕಾಣಿಸ್ತು ಅಂತ ಅಂದ್ಕೊಡ್ತೀನಿ ನೋಡಿ. ಮಧ್ಯದಲ್ಲಿ ರೋಡು. ಸೊ ಸೈಡೆಲ್ಲ ಆ ಕಡೆ ಈ ಕಡೆ ಬೆಟ್ಟ, ಈ ಕಡೆ ನೋಡಿ ಬೆಟ್ಟದ ಮೇಲೆ ಮನೆಗಳು. ಸೂಪರ್ ಅಲ್ಲ. ಸಕಲೇಶ್ಪುರದವ್ರು ಹೆಂಗೆ ಅದೇ ಕಷ್ಟ. ಮಣ್ಣು ಏನಾದ್ರು ಕುಸ್ಬಿಟ್ರೆ ಭಯ ಗುರು. ಪಾಪ ಆದ್ರೂ ಹೆಂಗಿರ್ತಾರೆ ಮರೆ ಜೀವನದಲ್ಲಿ. ಯಾರು ಹೆಲ್ಮೆಟ್ ಹಾಕಿಲ್ಲ. ನಾವು ಉಡುಪಿ, ಕುಂದಾಪುರ. ನಿಮ್ದೇ ಅವರು? ಹಾಸನ. ನೀವು ಹಾಸನ? ಅರಕಲೂರು ಕೂಡ. ನೀವು 3 ಜನ ಹೋಗ್ತಾಯಿದ್ರಿ. ಎಲ್ಲಿ ಹೋಗ್ತಾಯಿದ್ರಿ? ರೆಸಾರ್ಟಾ? ಫಾಲ್ಸು? ಬರೀ 3 ಜನ ಒಂದೇ ವೆಹಿಕಲ್ ಹೋಗ್ತಾ ಇದ್ದೀರಿ? ಹಾಂ, ಹಂಗೆ. ಹೆಲ್ಮೆಟ್ ಹಾಕೊಳ್ಳಿ ಎಲ್ಲರೂ. ಗಾಡಿ ತಗೊಳ್ಳಿ, ನೀವೊಂದು ಇನ್ನೊಂದು ಗಾಡಿ ತಗೊಳ್ಳಿ. ಇನ್ನೊಂದು ಗಾಡಿ ಆದರೆ ಇಬ್ಬಿಬ್ರು ಸರಿ ಆಗ್ತೀರಾ? ಓಕೆ ಬ್ರೋ. ಉಡುಪಿ. ಅಲ್ಲಿಂದ ಹಂಗೆ ಹೋಗ್ತಾ ಇರೋದು ಕುಂದಾಪುರ. ನಮ್ಮದು ಮಂಡ್ಯ, ಕೇರ್ಪೇಟೆ. ಓಕೆ ಬ್ರೋ, ಬಾಯ್. ಹಾಂ, ಬಾಯ್. ಹುಡುಗರು ಒಳ್ಳೆಯವರೇ, ಬಟ್ ಹೆಲ್ಮೆಟು ಸೇಫ್ಟಿ ಮುಖ್ಯ ಅಲ್ವಾ. ಯಾರಿಗೆ ಯಾವ ಟೈಮಲ್ಲಿ ಏನಾಗುತ್ತೋ ಹೇಳೋಕ್ಕಾಗಲ್ಲಲ್ವ. ಏನು ಹೇಳಿ, ಅಪ್ಪ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾ ಇದ್ರು. ಖುಷಿ ಅವ್ರಿಗೆ. ನಾವು ಒಂದು ಟೈಮಲ್ಲಿ ಹಂಗೆ ಅಲ್ವಾ ಗುರು ಇದ್ದಿದ್ದು. ಎಲ್ಲಿ ಬತ್ತಿ ಅಣ್ಣ?
ಯಾರು ಪರ್ಮಿಷನ್ ಕೊಟ್ಟರು ಹೋಗಕ್ಕೆ ಇಲ್ಲಿ? ಎಲ್ಲಿಗೆ? ಸಿಟಿ ಲಿಮಿಟ್ ಅಲ್ಲ, ಇದು RTO ಐತಿ ನಿನಗೆ. ನಾನ್ ತಪ್ಪಾಯ್ತು ಒಪ್ಕೊಂಡಪ್ಪ, ನಿನ್ ತಪ್ಪು ನೀನ್ ಯಾಕೆ ಒಪ್ಕೋತಾ ಇಲ್ಲ? ನನ್ ತಪ್ಪು ಒಪ್ಕೊಂಡಪ್ಪ, ನಿಂದು ತಪ್ಪು ಅಂತ ಒಪ್ಕೊಂಡ್ರೆ ಮುಗಿದೋಯ್ತಪ್ಪ. ವಾದ ಯಾಕೆ ಮಾಡ್ತಾ ಇದೀಯಾ? ನಂದು ತಪ್ಪು ಅಂತ ಹೇಳ್ತಾ ಇದ್ದಲ್ಲ, ನನ್ನ ಐವಲ್ಲ ಗೊತ್ತಾಯ್ತು. ಹಿಂಗ್ ಬತ್ತಿ ಅಂತ ಯಾರಿಗೆ ಗೊತ್ತಾಯ್ತು? ಇದ್ರ ಮೇಲೆ ಬತ್ತಿ ಅಂತ ಅಲ್ಲ, ನನ್ನ ಜೀವಕ್ಕೆ ನಾನೇ ಜವಾಬ್ದಾರಿ ಹೇಳೋದಾಯ್ತು. ನೀನ್ ಹಿಂಗ್ ಬತ್ತೀಯ ಈ ರೋಡಲ್ಲಿ ಅಂತ ಯಾರಿಗೆ ಗೊತ್ತಾಯ್ತು? ಇದ್ರಲ್ಲಿ ಫ್ಲೈಓವರ್ ಮೇಲೆ ನಾನು ಆಪೋಸಿಟ್ ಅಲ್ಲಿ ಎದುರುಗಡೆ ಬರ್ತಾರೆ ನೋಡ್ಕೊಂಡು ಹೋಗ್ಬೇಕು ನಾನು. ಹುಡುಗರು ಯಾರೋ ಮಾತಾಡಿಸಿದ್ರಲ್ಲ ಅಂತ ಹುಡುಗರು ಇಲ್ಲಿ ಕೇಳೋಣ. ಇಲ್ಲಿ ಈಗ ನೀನ್ ಸರಿ ಅಂತ ಹೇಳ್ತಾ ಇದೀನಿ, ನೀನ್ ಸರಿ ಅಂತ ಹೇಳ್ತಿದ್ಯ ನೀನು. ನಾನು ಒಪ್ಕೊಂಡಿದ್ದೀನಿ ನನ್ ತಪ್ಪು ಅಂತ. ನೀನ್ ಆಪೋಸಿಟ್ ಬಂದ್ಬಿಟ್ಟು ನನ್ನೇ ನೋಡ್ಕೊಂಡು ರೋಡ್ ನೋಡ್ಕೊಂಡ್ರೆ ನೀನು ಅಲ್ಲ, ನೀನ್ ಕರೆಕ್ಟಾಗಿ ಹೋಗಂದ್ರೆ ನೀನು. ಏ ಗುರು, ನಂದು ತಪ್ಪಾಯ್ತು ಅಂತ ಒಪ್ಕೊಂಡಿದ್ದೀನಿ, ಹೇಳೋದ್ ಕೇಳಿಸ್ಕೊ. ಇಲ್ಲಿ ನನ್ ಸರಿ ಅಂತ ಹೇಳ್ತಾ ಇಲ್ಲ, ಮತ್ತೆ ಅದನ್ನೇ ಒಪ್ಕೋ. ಏನ್ ಆನ್ ಮಾಡ್ಕೊಂಬತ್ತಿದ್ದೆ ಕಣಪ್ಪ, ಇಲ್ಲ ಅಂತ ಹೇಳ್ತಾ ಇಲ್ಲ. ರೋಡ್ ನೋಡ್ಕೊಂಡು ನಾನ್ ಬರ್ತೀನಿ ಕಣಪ್ಪ. ನೀನು ಆಪೋಸಿಟ್ ಬಂದ್ಬಿಟ್ಟು ನೀನ್ ನನಗೆ ವಾದ ಮಾಡ್ತಾ ಇದೀಯಾ? ನಾವು ಸುಮ್ಮನೆ ಅದಕ್ಕೆ ಹೇಳ್ತಾ ಇರೋದು, ನಿನ್ನ ಹೈವೇ ಮೇಲೆ ಆಪೋಸಿಟ್ ಬಂದಿದೆಯಲ್ಲ ಅಂತ. ಜಸ್ಟ್ ಮಿಸ್ಸು, ಕ್ಯಾಮ್ರಾ ಆಫ್ ಆಯ್ತೋ ಆನ್ ಆಯ್ತೋ ಗೊತ್ತಿಲ್ಲ. ಯಪ್ಪ, ನಾನು ಸೈಕೆ ಆಗೋದೆ ಗುರು. ಹಂಗ ಬರೋದು ಫುಲ್ ಜಗಳನೇ ಆಯ್ತಲ್ಲಿ. ಆಪೋಸಿಟ್ ಬಂದ್ಬಿಟ್ಟ ವಿಡಿಯೋ, ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟಿದೆ ಅಂತ ಅನ್ಕೋತೀನಿ, ನನಗೆ ಗಮನಿಸ್ಲೇ ಇಲ್ಲ. ಏನು ಹೇಳಿ, ಹಂಗ ಬರೋದು ಅಡ್ಡ ಬಂದ್ಬಿಟ್ಟ. ಅಣ್ಣ ಜಸ್ಟ್ ರೈಟ್ಗೆ ಹೇಳ್ಕೊಂಡ, ಇಲ್ಲ ಅಂದಿದ್ರೆ ಈ ಊರು ನೋಡಿದ್ರೆ ಹಿಂಗಂತಾರೆ, ನಾವು ಲೋಕಲಲ್ಲಿ ಹಿಂಗೆ ಓಡಾಡೋದು ಅಂತಾರೆ. ಏನು ಹೇಳಿ, ಅದು ಅವನು ಹೆಡ್ಲೈಟ್ ಹಾಕೊಂಡು ಬರ್ತಾವನು, ಇಲ್ಲ ಅಂತಲ್ಲ. ನಮ್ಮಣ್ಣ ಹಿಂಗೆ ಹುಡುಗರು ಮಾತಾಡಿಸ್ಬಿಟ್ಟು ಹಿಂಗೆ ಬಗ್ಸಿ ಹಿಂಗೆ ಎತ್ತದಾಗರು. ಅಷ್ಟೊತ್ತು ಅಣ್ಣ ಬಂದೇ ಬಿಟ್ಟ. ಇಲ್ಲ ಅಂದಿದ್ರೆ ಏನಾಗೋದೋ ಗೊತ್ತಿಲ್ಲ. ಬರೀ ಜಸ್ಟ್ ಮಿಸ್ಸಲ್ಲಿ ದೇವ್ರು ಕಾಪಾಡ್ದವನೇ ಅನ್ಕೊಳ್ಳಿ. ಏನು ಹೇಳಿ, ಸದ್ಯಕ್ಕೆ ಎಳ್ಕೊಂಡ ರೈಟ್ಗೆ. ಏನು ಸ್ಲೋ ಅಲ್ಲಿದ್ದ, ಹಂಗೆ ನೋಡಿದ್ರೆ ಏನು ಆಗ್ತಿರ್ಲಿಲ್ಲ, ಸ್ವಲ್ಪ ಡ್ಯಾಮೇಜ್ ಆಗೋದು. ನನಗೆ ನಂಗೆ ಟೆನ್ಷನಲ್ಲಿ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಏನು ಒಂದು ಗೊತ್ತಾಗಲಿಲ್ಲ. ಯಾರೋ ನೋಡ್ತಿರೋರು, ನೀವು ಊರ್ನರೇ ಆಗಿರಿ ಏನಾರೇ ಆಗಿದ್ರಿ, ಸ್ವಲ್ಪ ಓನ್ ಮೇಲೆ ಹೋಗೋದನ್ನ ಕಡಿಮೆ ಮಾಡಿ ಅಂತೀನಿ ನಾನು. ಸೊ ಇಲ್ಲಿ ಬ್ರೇಕ್ ತೊಗೊಂಡಿದ್ದು. ಸೊ ಏನೇಂತ ಅಂದರೆ ಒಂದು ಮ್ಯಾಂಗೋ ಮತ್ತು ಏನು ಚುರುಮುರಿ ತೊಗೊಂಡಿದ್ದು ಅಷ್ಟೇ. ಸ್ವಲ್ಪ ಹೊತ್ತಾಯಿತು, ಯಾಕಂದರೆ ಅದು ಇನ್ಸಿಡೆಂಟ್ ಆದಮೇಲಿಂದ ಸ್ವಲ್ಪ ಬೇಜಾರಾಯಿತು. ಏನಾಯಿತು, ನಮ್ಮ ಅಣ್ಣಂದು ಆ್ಯಕ್ಚುಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಇಲ್ಲ ಅಂತಲ್ಲ, ಸ್ವಲ್ಪ ಮಿಸ್ಟೇಕ್ ಇದೆ. ಯಾಕಂದರೆ ಅವನು ಹುಡುಗರು ನೀವು ನೋಡಿರ್ಬೋದು, ಹುಡುಗರನ್ನ ಮಾತಾಡಿಸ್ತಾ ಇದ್ದ. ಆ ಹುಡುಗರು ಮಾತಾಡಿಸ್ಬಿಟ್ಟು ಕೆಳಗಡೆ ಬಗ್ಗಿಬಿಟ್ಟು ಅವನು ಹೇಳೋ ಅಷ್ಟರ ಗಾಡಿ ಎಂಟ್ರಿ ಆಗುತ್ತೆ. ಸೊ ಅದು ಆಗಿರೋ ವಿಷಯ. ಯಮ ಬಂದಂಗೆ ಬಂದ. ನೀವು ಅಷ್ಟೇ ಗಾಡಿ ಓಡಿಸ್ಬೇಕಾದ್ರೆ ಆ ಕಡೆ ಈ ಕಡೆ ಏನಾರು ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ತಪ್ಪುಗಳು ಆಯ್ತವೆ. ಇವಾಗ ಅವನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇವನು ತಪ್ಪು ಅಂತ ವಾದ ಮಾಡೋಕ್ಕಾಗಲ್ಲ. ನೀವು ನೋಡಿದ್ದೀರಾ, ನಾನು ವೀಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ಅಂದ್ಕೊಂಡೆ, ಆಗಿದೆ ಗುರು ರೆಕಾರ್ಡು. ನಾನು ಸ್ವಲ್ಪ ಕನ್ಫ್ಯೂಸ್ ಆದೆ, ಏನು ಆನ್ ಆಯ್ತಾ, ತಿರ್ಗಾ ಅದು ಮಾತಾಡಿದ್ದು ಯಾವುದೂ ರೆಕಾರ್ಡ್ ಆಗಿಲ್ಲ. ನಾನು ಅವಾಗ ಆಫ್ ಮಾಡ್ಕೊಂಡಿದ್ದೀನಿ, ಅವಾಗ ಆನ್ ಮಾಡಬೇಕಿತ್ತು, ಅವಾಗ ಆಫ್ ಮಾಡ್ಕೊಂಡಿದ್ದೀನಿ ನಾನು ಬುದ್ಧು ಅಂತ. ಏನು ಹೇಳಿ, ಹಿಂಗೆ ಕೆಲಸ. ಸೊ ಬನ್ನಿ ಇವಾಗ ಹೋಗೋಣ. ಇವಾಗ ಡೈರೆಕ್ಟ್ ಉಡುಪಿಗೆ ಹೋಗೋಣ. ಉಡುಪಿಗೆ ಹೋಗಲ್ಲ, ಇದು ಡೈರೆಕ್ಟ್ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಉಡುಪಿಗೆ ಆ ಸೈಡ್ ಹೋಗುತ್ತೆ. ಸೊ ಬನ್ನಿ ಹೋಗೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.